ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಫ್ಯಾಟಿ ಲಿವರ್ ಅನ್ನೋದು ಕೇಳಿರ್ತೀರಿ. ಫ್ಯಾಟಿ ಲಿವರ್ ಅಂತ ಹೇಳಿದಾಗ ಲಿವರ್ ನಿಜವಾಗ್ಲೂ ಡ್ಯಾಮೇಜ್ ಆಗಿದೆಯಾ ಇಲ್ವಾ, ಯಾವ ಹಂತದಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಪ್ರತಿ ಲಿವರ್ ಡ್ಯಾಮೇಜಿಗೂ ನಾವು ಮಾತ್ರೆ ತೊಗೊಳ್ಳೇಬೇಕಾ ಅಥವಾ ಜೀವನ ಶೈಲಿಯಲ್ಲೇ ಸರಿ ಹೋಗುತ್ತಾ ನೋಡಬೇಕು ಅಂತ ಹೇಳಿದರೆ ನಾವು ಫ್ಯಾಟಿ ಲಿವರ್ ಯಾವ ಗ್ರೇಡಲ್ಲಿದೆ, ಎಷ್ಟು ಇಂಜುರಿ ಆಗಿದೆ ಮತ್ತು ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಎಷ್ಟು ಡ್ಯಾಮೇಜ್ ಇದೆ ಅನ್ನೋದು ನೋಡಬೇಕಾಗತ್ತೆ. ಸೊ ಬರೀ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಲಿವರ್ ಫಂಕ್ಷನ್ ಟೆಸ್ಟ್ ಜೊತೆಗೆ ಒಂದು ಫೈಬ್ರೋ ಸ್ಕ್ಯಾನ್ ಅಂತ ಮಾಡಿಸ್ಕೊಂಡಾಗ ಅದು ಯಾವ ಗ್ರೇಡಲ್ಲಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಗ್ರೇಡ್ 1 ಗ್ರೇಡ್ 2 ಅಂತಿತ್ತು, ಲಿವರ್ ಫಂಕ್ಷನ್ ಟೆಸ್ಟ್ ನಾರ್ಮಲ್ ಇದೆ, ಅಲ್ಟ್ರಾಸೌಂಡಲ್ಲಿ ಪರ್ಮನೆಂಟ್ ಸ್ಕಾರಿಂಗ್ ಏನೂ ಇಲ್ಲ, ಜೀವನ ಶೈಲಿಯಲ್ಲೇ ನಾವು ಲಿವರ್ನ ಸರಿ ಮಾಡ್ಕೊಳ್ಬಹುದು. ಒಂದು ವೇಳೆ ಲಿವರ್ ಫಂಕ್ಷನ್ ಟೆಸ್ಟ್ ಅಬ್ನಾರ್ಮಲ್ ಇದೆ, ಫೈಬ್ರೋ ಸ್ಕ್ಯಾನ್ ವ್ಯಾಲ್ಯೂಸ್ ಜಾಸ್ತಿ ಇದೆ ಅಂತ ಹೇಳಿದರೆ ಜೀವನ ಶೈಲಿಯ ಒಟ್ಟಿಗೆ ಮಾತ್ರೆ ಕೂಡ ಅತ್ಯವಶ್ಯಕವಾಗಿರುತ್ತೆ. ಗ್ರೇಡ್ 4ಗೆ ಹೋದರೆ ಲಿವರ್ ರೀಜನರೇಷನ್ ಅಂತ ಎಲ್ಲರೂ ಏನು ಮಾತಾಡ್ತೀವಿ, ಅಲ್ಲಿ ಲಿವರ್ ರೀಜನರೇಷನ್ ತುಂಬ ಕಷ್ಟ ಆಗುತ್ತೆ. ಗ್ರೇಡ್ 1 to 3ವರೆಗೂ ಲಿವರ್ ರೀಜನರೇಷನ್ ಆಗಲಿ ಅಥವಾ ಲಿವರ್ ಮತ್ತೆ ನಾರ್ಮಲಿಗೆ ತರೋಕೆ ಏನು ಬೇಕು ಎಲ್ಲ ಪ್ರಯತ್ನವೂ ನಾವು ಮಾಡಬಹುದು.